ಇದು SS ಡಿಜಿಟಲ್ ಚಾನಲ್, ಶ್ರೀ ಸುಮಂಗಲಿ ಡಿಜಿಟಲ್ ಚಾನಲ್. ನೀವು ನೋಡ್ತಾ ಇದ್ದೀರಿ ಸುದ್ದಿ ಸಮಯ, ಸ್ಥಳೀಯ ಸುದ್ದಿಗಳಿಗಾಗಿ. ಸುದ್ದಿ ಸಮಯದ ಪ್ರಾಯೋಜಕರು ಮಹಾಲಕ್ಷ್ಮಿ ಜ್ಯುವೆಲರ್ಸ್, ಗೋಲ್ಡ್ ಹಬ್, ಮೇನ್ ರೋಡ್, ಕಲಬುರಗಿ. ಮಹಾಲಕ್ಷ್ಮಿ ಜ್ಯುವೆಲರ್ಸ್, ಗೋಲ್ಡ್ ಹಬ್, ಮೇನ್ ರೋಡ್, ಗುಲ್ಬರ್ಗಾ. ಸುದ್ದಿ ಸಮಯಕ್ಕೆ ಸ್ವಾಗತ. ನಾನು RJ ಮಂಜು ಹಿರೋಳಿ. ಕಲಬುರಗಿ ಮತ್ತು ಬೆಂಗಳೂರಿನ ಬೈಯಪ್ಪನಹಳ್ಳಿಯ ಮಧ್ಯೆ ಸಂಚರಿಸಲಿರುವ ಸಾಪ್ತಾಹಿಕ ರೈಲಿಗೆ ಸಂಸದರಾದ ಡಾಕ್ಟರ್ ಉಮೇಶ್ ಜಾಧವ್ ಅವರು ಹಸಿರು ನಿಶಾನೆ ತೋರಿಸುವುದರ ಮೂಲಕ ಚಾಲನೆ ನೀಡಿದರು. ಕಲಬುರಗಿ ಬೆಂಗಳೂರು ಬೈಯಪ್ಪನಹಳ್ಳಿ ಮಧ್ಯೆ ಸಂಚರಿಸುವ ಸಾಪ್ತಾಹಿಕ ರೈಲಿಗೆ ಸಂಸದ ಡಾಕ್ಟರ್ ಉಮೇಶ್ ಜಾಧವ್ ಅವರು ಹಸಿರು ನಿಶಾನೆ ತೋರಿಸುವುದರ ಮೂಲಕ ಚಾಲನೆ ನೀಡಿದರು. ಕಲಬುರಗಿಯಿಂದ ಸಂಜೆ 5:10 ಹೊರಡುವ ಈ ರೈಲು ಮರುದಿನ ಬೆಳಿಗ್ಗೆ 4:15 ಬೈಯಪ್ಪನಹಳ್ಳಿಯ ಸರ್ ಎಂ ವಿಶ್ವೇಶ್ವರಯ್ಯ ಟರ್ಮಿನಲ್ ತಲುಪಲಿದೆ. ಶಹಾಬಾದ್, ವಾಡಿ, ಯಾದಗಿರಿ, ರಾಯಚೂರು ಸೇರಿದಂತೆ ಇತರೆ ಕಡೆಗಳಲ್ಲಿ ಈ ರೈಲು ನಿಲ್ಲಲಿದೆ. ಪ್ರಸ್ತುತ ಈ ರೈಲು ಏಪ್ರಿಲ್ 4ರಿಂದ ವಾರಕ್ಕೆ 3 ದಿನ ಸಂಚರಿಸಲು ರೈಲ್ವೆ ಇಲಾಖೆ ಒಪ್ಪಿಗೆ ನೀಡಿದೆ. ಈ ಭಾಗದ ಜನ ಬೆಂಗಳೂರಿಗೆ ತೆರಳಲು ಅನುಕೂಲಕರವಾಗಿದ್ದು ಪ್ರಗತಿಗೆ ದೊಡ್ಡ ಉತ್ತೇಜನ ನೀಡಲಿದೆ ಎಂದಿದ್ದಾರೆ. ಕೇಂದ್ರ ಸರ್ಕಾರ ಕಲಬುರಗಿಯಿಂದ ಬೆಂಗಳೂರಿಗೆ ಸಂಚರಿಸಲು ವಂದೇ ಭಾರತ್ ಸೌಲಭ್ಯವನ್ನು ನೀಡಿದ್ದು ಮಾರ್ಚ್ 12ರಂದು ಪ್ರಧಾನಿ ನರೇಂದ್ರ ಮೋದಿ ಅವರು ಚಾಲನೆ ನೀಡುವರು. ಸಾರ್ವಜನಿಕರು ಹೆಚ್ಚಿನ ಸಂಖ್ಯೆಯಲ್ಲಿ ಭಾಗವಹಿಸಬೇಕು ಎಂದು ಅವರು ಹೇಳಿದರು. ಅಫ್ಜಲ್ಪುರ ಮತಕ್ಷೇತ್ರದ ಮಾಜಿ ಶಾಸಕರು ಹಾಗೂ ಮಾಜಿ ಸಚಿವರಾದ ಮಾಲಿಕಯ್ಯ ಗುತ್ತೇದಾರ್ ಅವರು ಮಾತನಾಡಿ, ಈ ಭಾಗದ ಬಡ ಜನರಿಗೆ ಹಾಗೂ ಜನಸಾಮಾನ್ಯರಿಗೆ ಕಲಬುರಗಿಯಿಂದ ಬೆಂಗಳೂರಿಗೆ ಹೋಗಲು ಅನುಕೂಲವಾಗುತ್ತದೆ ಎಂದು ಹೇಳಿದರು. ಈ ಸಂದರ್ಭದಲ್ಲಿ ಅಫ್ಜಲ್ಪುರ ಮತಕ್ಷೇತ್ರದ ಶಾಸಕರಾದ MY ಪಾಟೀಲ್, ವಿಧಾನ ಪರಿಷತ್ತಿನ ಸದಸ್ಯರಾದ ಡಾಕ್ಟರ್ BG ಪಾಟೀಲ್, ಕಲಬುರಗಿ ಮಹಾನಗರ ಪಾಲಿಕೆಯ ಪೂಜ್ಯ ಮಹಾಪೌರರಾದ ವಿಶಾಲ್ ದರ್ಗಿ, ಸುನಿಲ್ ವಲ್ಯಾಪುರೆ, ಮಾಜಿ ಶಾಸಕರಾದ ದತ್ತಾತ್ರೇಯ ಸಿ ಪಾಟೀಲ್ ರೇವೂರ್, ಮಾಜಿ ವಿಧಾನ ಪರಿಷತ್ತಿನ ಸದಸ್ಯರಾದ ಅಮರನಾಥ್ ಪಾಟೀಲ್, ಭಾರತೀಯ ಜನತಾ ಪಕ್ಷದ ಕಲಬುರಗಿ ನಗರ ಜಿಲ್ಲಾಧ್ಯಕ್ಷರಾದ ಚಂದು ಪಾಟೀಲ್ ಸೇರಿದಂತೆ ರೈಲ್ವೆ ಅಧಿಕಾರಿಗಳಾದ ಸೋಲಾಪುರ ವಿಭಾಗೀಯ ರೈಲ್ವೆ ವ್ಯವಸ್ಥಾಪಕರಾದ ನೀರಜ್ ಕುಮಾರ್ ದೋರೆ, ವಿಭಾಗೀಯ ರೈಲು ವಾಣಿಜ್ಯ ವ್ಯವಸ್ಥಾಪಕರಾದ ಯೋಗೇಶ್ ಪಾಟೀಲ್ ಸೇರಿದಂತೆ ಕಲಬುರಗಿ ನಗರದ ಗಣ್ಯ ವ್ಯಕ್ತಿಗಳು, ಅಧಿಕಾರಿಗಳು ಈ ಕಾರ್ಯಕ್ರಮದಲ್ಲಿ ಭಾಗವಹಿಸಿದ್ದರು. ಮತ್ತೆ ವಾಪಸ್ 2:15 ಬಿಟ್ಟರೆ ರಾತ್ರಿ 11 ಗುಲ್ಬರ್ಗ ಬರ್ತದೆ. ಇಂಥ ಒಂದು ವಂದೇ ಭಾರತ್ ಟ್ರೈನು 12ನೇ ತಾರೀಕು ಬೆಳಿಗ್ಗೆ ನರೇಂದ್ರ ಮೋದಿಜಿಯವರು ವರ್ಚುವಲ್ ಇನಾಗ್ರೇಷನ್ ಮಾಡ್ತಾ ಇದ್ದಾರೆ. ತಾವೆಲ್ಲರೂ ಇಲ್ಲಿ ಬರ್ಬೇಕಂತ ಹೇಳಿ ವಿನಂತಿ ಮಾಡ್ತೀನಿ. ಅವತ್ತು बंधुगण रेल ऐसी चीज है, कॉमन लोगों को, गरीबों को, गवर्नमेंट ऑफिसरों को, पेशेंट को, यहाँ से बहुत से लोग हमारे बेंगलोर और उधर उधर ट्रीटमेंट के लिए जाते हैं. सब के लिए बहुत बड़ा ये हमारे MY पाटिल साहब सीनियर MLA साहब आए हैं. उनको भी मैं तहे दिल से वेलकम करता हूँ. आज का ट्रेन ಇವತ್ತಿನ ಟ್ರೇನ್ ನಂಬರ್ ಸ್ಪೆಷಲ್ ಕೊಟ್ಟರ 01111 ನಮ್ಮ 5:10 ಇಲ್ಲಿಂದ ಬಿಡ್ತದೆ. ನಾಳೆ ಬೆಳಿಗ್ಗೆ 4:15 ಸರ್ ಎಂ ವಿಶ್ವೇಶ್ವರಯ್ಯ ಟರ್ಮಿನಲ್, ಬೈಯಪ್ಪನಹಳ್ಳಿ ಅಂತ ಹೇಳ್ತೀವಿ ನಾವು, ಹಳೆ ಹೆಸರು, ಅಲ್ಲಿ ಹೋಗಿ ಮುಟ್ತದೆ. ಇದು ಕೂಡ ಟ್ರೇನು ಇವತ್ತು SOS ತರಾತುರಿ ಅಂತ ಇವತ್ತು ಶುರುವಾಗ್ತಾ ಇದೆ. ಇದನ್ನ 4th ಏಪ್ರಿಲಿಂದ ಇದು ರೆಗ್ಯುಲರ್ ಆಗಿ ವಾರಕ್ಕೆ 3 ದಿವಸ ಕೊಡ್ತೀನಿ ಅಂತ ಹೇಳಿದ್ದಾರೆ. ಇದು ಹೆಂಗೆ ಅಂದ್ರೆ ಇಟ್ ಡಿಪೆಂಡ್ಸ್ ಆನ್ ಯುವರ್ ಟ್ರಾವೆಲಿಂಗ್. ನೀವು ಪ್ಯಾಸೆಂಜರ್ ಫುಟ್ಫಾಲ್ ಆಕ್ಯುಪೆನ್ಸಿ ಜಾಸ್ತಿ ಇದ್ರೆ ಇದನ್ನ ರೆಗ್ಯುಲರ್ ಮಾಡ್ತಾರ. ನಾವು ಇದು ತಿಳ್ಕೊಳ್ಬೇಕು. ಇವತ್ತು ಆ ಟ್ರೈನ್ ಕೂಡ ನಾವು ರೆಗ್ಯುಲರ್ ಶುರು ಆಗ್ತಾ ಇದೆ. ಈ ಭಾಗಕ್ಕೆ
ಒಂದು ಬಹಳ ದೊಡ್ಡ ಬೇಡಿಕೆ ಇತ್ತು, ಬಹಳ ದೊಡ್ಡ ಬೇಡಿಕೆ ಇತ್ತು. ಇವತ್ತು ನಮ್ಮ ನರೇಂದ್ರ ಮೋದಿಜಿ ಅವರು, ಅಶ್ವಿನಿ ವೈಷ್ಣವ್ ಅವರು ನಮಗೆ ಬಹಳ ದೊಡ್ಡ ಕೊಡುಗೆ ಕೊಟ್ಟಾರ. ನಾನು ಅವರಿಗೆ ನಮ್ಮ ಪೂರ್ತಿ ಕಲಬುರಗಿ ಜನರ ವತಿಯಿಂದ, ನಮ್ಮ ಭಾರತೀಯ ಜನತಾ ಪಾರ್ಟಿ ವತಿಯಿಂದ, ಸಾಮಾನ್ಯ ಜನರಿಂದ ಇವತ್ತು ಬಹಳ ಸಂತೋಷ. ನಾನು ಎಲ್ಲಿ ನೋಡಿದಲ್ಲಿ ಕಲಬುರಗಿಯಲ್ಲಿ ಪ್ರತಿ ಮನೆ ಮಾತೇನಾಗಿದೆ ಅಂದ್ರೆ ರೈಲ್ ಗಾಡಿ ಚಾಲು ಆಗ್ತದೆ ಕಲಬುರಗಿಯಿಂದ ಅಂತೇಳಿ. ಇವತ್ತು ಕಲಬುರಗಿ ರೈಲ್ ಶುರು ಆಗ್ತದೆ ಅಂತೇಳಿ ಒಂದು ಒಳ್ಳೆಯ ವಾತಾವರಣ, ಹಬ್ಬದ ವಾತಾವರಣ ನಿರ್ಮಾಣ ಆಗ್ಯದ. ನಾನು MY ಪಾಟೀಲ್ ಅವ್ರಿಗೂ ಧನ್ಯವಾದ ಹೇಳ್ತೀನಿ. ಅವ್ರು ಏಕೈಕ ಸದಸ್ಯರು ಕಾಂಗ್ರೆಸ್ ಪಾರ್ಟಿದಿಂದ ಬಂದರು. ಅಲ್ಲ ಎದ್ದಿತ್ತ ಹೇಳ್ಬೇಕಾಗ್ತದೆ. ಅಲ್ಲ, ಐ ಟು ಅಪ್ರಿಷಿಯೇಟ್. ಪಕ್ಷ ಭೇದ ಮರೆತೆ ಒಬ್ಬ ಸೀನಿಯರ್ ಲೀಡರ್, ಎ ಸೀಸನ್ ಪಾಲಿಟಿಷಿಯನ್ ಅಂತ ಹೇಳ್ತೀವಿ ನಾವು. ಇಂಥ ಒಬ್ಬ ನೇತಾ ಬಂದರೆ ಅವ್ರ ಪಾದ ಕಮಲಿಗೆ ನಾನು ಸಾಷ್ಟಾಂಗ ನಮಸ್ಕಾರ ಮಾಡ್ತೀನಿ. ನಾನು ಇವ್ರಿಗೆ ಒಳ್ಳೇದಾಗಿರಲಿ, ಹೆಲ್ತ್ ಚೆನ್ನಾಗಿ ಕೊಡಲಿ, ಮತ್ತೆ ಮುಂದೆ ಒಳ್ಳೆ ಕೆಲಸ ಮಾಡ್ಕೋತ ಹೋಗ್ಲಿ, ನಮ್ಮ ಎಲ್ಲರ ಮ್ಯಾಗ ಆಶೀರ್ವಾದ ಇಲ್ಲ ಅಂತೇಳಿ ನಾನು ವಿನಂತಿ ಮಾಡ್ತೀನಿ. ನಮ್ದು ಒಂದೇ ಅಲ್ಲ, ನಿಮ್ದೆಲ್ಲರ ಪ್ರಯತ್ನದಿಂದ ಇವತ್ತು ಬಹಳ ಒಳ್ಳೆ ಕೆಲಸ ಆಗ್ತಾ ಇದೆ. ಅದಕ್ಕೆ ಮತ್ತೊಮ್ಮೆ ಎಲ್ಲರಿಗೂ ವಿನಂತಿ ಮಾಡ್ತೀನಿ. 12ನೇ ತಾರೀಕು ಬೆಳಿಗ್ಗೆ ರೈಲ್ವೆ ಡಿಪಾರ್ಟ್ಮೆಂಟ್ ಫಸ್ಟ್ ಕ್ಲಾಸ್ ನಾಷ್ಟ ಮಾಡ್ತಾರೆ ನಮ್ಮ ಸಲುವಾಗಿ. 12ನೇ ತಾರೀಕು ಬೆಳಿಗ್ಗೆ ಇಲ್ಲಿ 8ಕ್ಕೆ ಎಲ್ಲರೂ ಇರ್ಬೇಕು. ಅದು ಐತಿಹಾಸಿಕ ದಿನ. ಇಲ್ಲಿಂದ ವಂದೇ ಭಾರತ್, ನಮ್ಮ ವಂದೇ ಭಾರತ್ ಟ್ರೈನ್ ಶುರು ಮಾಡ್ತಾರ. ತಾವೆಲ್ಲರೂ 12ನೇ ತಾರೀಕು ಇಲ್ಲಿ ಬರಬೇಕು. ಅವತ್ತು ಆ ಟ್ರೈನ್ನಾಗ ಮ್ಯಾಕ್ಸಿಮಮ್ ಟಿಕೆಟ್ ಬುಕ್ ಮಾಡ್ಕೊಂಡು ನಾಳೆ ಚಾಲು ಆಗ್ತದೆ. ನಾವು ಆ ಟ್ರೈನಾಗ ಹೋಗೋ ವಿಚಾರ ಅದ. ನಾವೆಲ್ಲರೂ ಹೋಗ್ಕಂದು ಬೆಂಗಳೂರಿಗೆ ಹೋಗಿ ಬರೋದು ಆಸೆ ಅದ. ಯಾಕೆಂದ್ರೆ ಫಸ್ಟ್ ಫ್ಲೈಟ್ನಾಗೂ ನಾವು 22 ನವೆಂಬರ್ 2019 ಫಸ್ಟ್ ಫ್ಲೈಟ್ನಾಗೂ ನಾವೆಲ್ಲರೂ ಬಂದಿದ್ವಿ. ಆಮೇಲೆ ಫಸ್ಟ್ ನೈಟ್ ಲ್ಯಾಂಡಿಂಗ್ ನಮ್ಮ ಮಾಲಿಕಾ ಸಾಹೇಬ್ರು ನಾವು ಬಂದಿದ್ವಿ. 12ನೇ ತಾರೀಕು ತಾವೆಲ್ಲರೂ ಬರ್ಬೇಕಂತ ವಿನಂತಿ ಮಾಡಿ. ಬಹಳ ಸಂತೋಷ ಆಗ್ತದೆ. ನಮ್ಮ ಉಮೇಶ್ ಜಾಧವ್ ಒಬ್ಬ ಕ್ರಿಯಾಶಾಲಿ ವ್ಯಕ್ತಿ ಅನ್ನುವಂಥ ರೀತಿಯಲ್ಲಿ ಹಲವಾರು ಕೆಲಸಗಳನ್ನು ಮಾಡ್ತಾ ಬಂದಿದ್ದಾರೆ. ಏನು ಇನ್ನೂ 2 ದಿವಸ, ಒಂದು 10-15 ದಿನದಲ್ಲಿ ಚುನಾವಣೆ ಅನೌನ್ಸ್ ಆಗ್ಬೋದು. ಭಾಳ ಟೆನ್ಷನ್ದಾಗಿದ್ರು ಅವರು. ಅನೇಕರು ಪ್ರೆಸ್ದವರು ಏನು ಮಾಡಿರಿ ಕಲಬುರಗಿ ಜಿಲ್ಲೆ ಅನ್ನೋಂಥ ಮಾತನ್ನು ಪದೇ ಪದೇ ಅವ್ರ ಮೇಲೆ ಒತ್ತಡ ಹಾಕ್ತಕ್ಕಂಥ ಸಂದರ್ಭದಲ್ಲಿ ಅವರು ಭಾಳಷ್ಟು ಹೋರಾಡೋರು. ಯಾಕಂದ್ರೆ ಅವ್ರ ಕೆಲಸ ನಾವು ನೋಡಿದ್ದೀವಿ. ದತ್ತಾತ್ರೇಯ ಪಾಟೀಲು, ನಾವೆಲ್ಲ ಮುಖಂಡರು, ಅವರೊಂದು ಸಾಮಾನ್ಯ ಒಬ್ಬ ಕಾರ್ಯಕರ್ತರಿಗೆ ಪ್ರತಿಯೊಂದು ಕಚೇರಿಗೆ ಓಡಾಡಿ ಈ ಭಾಗದ ಅಭಿವೃದ್ಧಿ ಬಗ್ಗೆ ಸಾಕಷ್ಟು ಕಾಳಜಿ ವಹಿಸಿ ಕೆಲಸ ಮಾಡಿದ್ದಾರೆ. ಇಂದಿನ ಕರೋನಾ ಟೈಮ್ನಲ್ಲಿ ಮಾಡಿದಂಥ ಕೆಲಸ ಇರ್ಬೋದು. ಆದರೆ ಇವತ್ತಿನ ಈ ಒಂದು ಸುವರ್ಣ ಅವಕಾಶ ನಾವ್ಯಾರೂ ಮರೆಯೋಕ್ಕಾಗೋದಿಲ್ಲ. ಈ ಟ್ರೈನ್ ಇವತ್ತು ಪ್ರಾರಂಭ ಆಗ್ತದೆ. 11ನೇ ತಾರೀಕು ಪ್ರಧಾನಮಂತ್ರಿಯಿಂದ ವಂದೇ ಭಾರತ ಟ್ರೈನ್, ಅದು ಕೂಡ ಮಂಗಳವಾರ 12ನೇ ತಾರೀಕು ಈ ಒಂದು ಟ್ರೈನ್ ಪ್ರಾರಂಭ ಆಗೋದು. ನಮ್ಮ ಕಲಬುರಗಿ ಜಿಲ್ಲೆಯ ಅನೇಕ ಜನರಿಗೆ ಇದೊಂದು ಭಾಳ ಮಹತ್ವದ ಒಂದು ಕೊಡುಗೆ ಆಗಿದೆ ಅಂತ ಈ ಸಂದರ್ಭ ಹೇಳ್ತಾ ಇದ್ದೀನಿ. ಯಾಕಂದ್ರೆ ನೋಡ್ತೇವೆ ಕಲಬುರಗಿ ಜಿಲ್ಲೆಯಲ್ಲಿ ಇವತ್ತು ವಿಮಾನಗಳು ಫುಲ್ ನಡೀತಾ ಇದೆ, ಬಸ್ಗಳು ಫುಲ್ ಹೋಗ್ತವೆ. ಎಷ್ಟು ಟ್ರೈನ್ ಆದರೂ ಕೂಡ ಜನ ಹೋಗ್ತಾನೆ ಇರ್ತಾರೆ. ಬೆಂಗಳೂರಿಗೆ ನೇರವಾಗಿ ನಮ್ಮ ಕಲಬುರಗಿ ಜಿಲ್ಲೆಯ ಒಂದು ಅನೇಕ ರೀತಿಯ ವ್ಯವಹಾರಗಳು ಇರೋದ್ರಿಂದ ಮಕ್ಕಳು ಕೂಡ ಅಲ್ಲಿ ಉದ್ಯೋಗ ಮಾಡ್ತಕ್ಕಂಥವ್ರು ಇರ್ಬೋದು, ಇಂಡಸ್ಟ್ರಿಯಲಿಸ್ಟ್ ಇರ್ಬೋದು, ಹಲವಾರು ಸಂಬಂಧಗಳ ಹಿನ್ನೆಲೆಯಲ್ಲಿ ಈ ಒಂದು ಭಾಳ ಅರ್ಥಪೂರ್ಣ ಅಂತ ಕೊಡುಗೆ ನಮ್ಮ ಉಮೇಶ್ ಜಾಧವ್ ಅವರು ನಮಗೆ ಅವರ ಪ್ರಯತ್ನದಿಂದ ಆಗಿದೆ ಅಂತ ನಾನು ಈ ಸಂದರ್ಭದಲ್ಲಿ हृदयपूर्वक धन्यवाद सल्ता बधाई देता हूँ हमारे DRM साहब को। गानगापुर में भी उन्होंने एक फंक्शन करके वहाँ का भी जो दत्त मंदिर का जो यात्रिक लोग उधर आके गानगापुर में उतर के गानगापुर को जाते हैं, देवलगापुर जाते टाइम स्टेशन का जो डेवलपमेंट होना था, प्लेटफॉर्म 2 होना था, उसके लिए उन्होंने काम प्रारंभ किए हैं। और आज DRM और अनेक नया स्टाफ आने से बहुत से काम हमारे रेलवे डिपार्टमेंट के हो रहे हैं। ऐसे ही आप काम करते रहे, हमारे सबका गुलबर्ग के लोगों का प्यार आपके साथ रहता है। ये मैं सूचना देना चाहूँगा कि ये जो ट्रेन है आज की, ये स्पेशल ट्रेन है और इसकी जो रेगुलर फ्रीक्वेंसी है वो अप्रैल के फर्स्ट वीक में शुरू होगी। ये मुझे बताना था, अभी क्लैरिफिकेशन यही चाहिए। ಮಾರ್ಚ್ 16ರಂದು ನಡೆಯಲಿರುವ
ಹೈದರಾಬಾದ್ ಕರ್ನಾಟಕ ಶಿಕ್ಷಣ ಸಂಸ್ಥೆಯ ಚುನಾವಣೆ 2024ರ ಹಿನ್ನೆಲೆಯಲ್ಲಿ ಶನಿವಾರ ಸಂಜೆ ಕಲಬುರಗಿ ನಗರದ ಖೂಬಾ ಕಲ್ಯಾಣ ಮಂಟಪದಲ್ಲಿ ಶಶಿಲ್ ಜಿ ನಮೋಶಿ ಅವರ ಪ್ಯಾನೆಲ್ನ ಪ್ರಣಾಳಿಕೆಯನ್ನು ಬಿಡುಗಡೆಗೊಳಿಸಲಾಯಿತು. ಮಾರ್ಚ್ 16ರಂದು ನಡೆಯಲಿರುವ ಹೈದರಾಬಾದ್ ಕರ್ನಾಟಕ ಶಿಕ್ಷಣ ಸಂಸ್ಥೆಯ ಚುನಾವಣೆ 2024ರ ಹಿನ್ನೆಲೆಯಲ್ಲಿ ಶನಿವಾರ ಸಾಯಂಕಾಲ ಕಲಬುರಗಿ ನಗರದ ಖೂಬಾ ಕಲ್ಯಾಣ ಮಂಟಪದಲ್ಲಿ ನಮೋಶಿ ಪ್ಯಾನೆಲ್ ವತಿಯಿಂದ ಪ್ರಣಾಳಿಕೆಯನ್ನ ಬಿಡುಗಡೆಗೊಳಿಸಲಾಯಿತು. ಅಧ್ಯಕ್ಷ ಸ್ಥಾನಕ್ಕಾಗಿ ಶಶಿಲ್ ಜಿ ನಮೋಶಿ ಅವರು ಸ್ಪರ್ಧಿಸುತ್ತಿದ್ದು, ಉಪಾಧ್ಯಕ್ಷ ಸ್ಥಾನಕ್ಕಾಗಿ ರಾಜಾ ಬಿ ಭೀಮಳಿ ಅವರು ಸ್ಪರ್ಧಿಸುತ್ತಿದ್ದಾರೆ. ಈ ಸಂದರ್ಭದಲ್ಲಿ ನಮೋಶಿ ಪ್ಯಾನೆಲ್ನ ಆಡಳಿತ ಮಂಡಳಿಯ ಸದಸ್ಯರಾದ ವಿಜಯಕುಮಾರ್ ಜೆ ದೇಶಮುಖ್, ಶಿವಶರಣಪ್ಪ ಎನ್ ಸೀರಿ, ಅರುಣಕುಮಾರ್ ಎಂವೈ ಪಾಟೀಲ್, ಡಾಕ್ಟರ್ ಶರಣಪ್ಪ ಆರ್ ಹರ್ವಾಳ್, ಉದಯ್ ಕುಮಾರ್ ಶಿವಪುತ್ರಪ್ಪ ಚಿಂಚೋಳಿ, ಡಾಕ್ಟರ್ ಕೈಲಾಶ್ ಬಿಜಿ ಪಾಟೀಲ್, ಪ್ರಶಾಂತ್ ಶಿವಾನಂದ ಮಾನ್ಕರ್, ಅಮಿತ್ ಕುಮಾರ್ ಸಂಪತ್ ಕುಮಾರ್ ಲೋಯಾ, ನಾಗರಾಜ್ ಶಿವಕುಮಾರ್ ನಿಗುಡ್ಗಿ, ಮಹಾದೇವ ವೀರಶೆಟ್ಟಿ ಖೇಣಿ, ಮಂಜುನಾಥ್ ಜೆ ಬಿಹುಲಿ, ಡಾಕ್ಟರ್ ರಜನೀಶ್ ಎಸ್ ವಾಲಿ ಬೀದರ್ ಹಾಗೂ ನಿಶಾಂತ್ ಗಂಗಾಧರ್ ಏಲಿ ರಾಯಚೂರು ಸೇರಿದಂತೆ ಇತರರು ಉಪಸ್ಥಿತರಿದ್ದರು. ಮೊದಲಿಗೆ ಜ್ಯೋತಿ ಬೆಳಗಿಸುವ ಮೂಲಕ ಕಾರ್ಯಕ್ರಮಕ್ಕೆ ಚಾಲನೆ ನೀಡಲಾಯಿತು. ತದನಂತರ ಪ್ರಣಾಳಿಕೆಯನ್ನ ಬಿಡುಗಡೆಗೊಳಿಸಲಾಯಿತು. ಇದಾದ ನಂತರ ಅಧ್ಯಕ್ಷ ಸ್ಥಾನಕ್ಕೆ ಸ್ಪರ್ಧಿಸಿರುವ ವಿಧಾನ ಪರಿಷತ್ತಿನ ಸದಸ್ಯರಾದ ಶಶಿಲ್ ಜಿ ನಮೋಶಿ ಅವರು ಮಾತನಾಡಿದರು. ನಮ್ಮ ಶಿಕ್ಷಣ ಸಂಸ್ಥೆಯ ಆಡಳಿತ ಮಂಡಳಿಯ ಸದಸ್ಯರು ಅಷ್ಟೇ ಅಲ್ಲ, ಅವರು ನಮ್ಮ ಉಪಾಧ್ಯಕ್ಷರು ಕೂಡ ಆಗಿದ್ದರು ಮತ್ತು ಎಸ್ ಪಿ ಪಾಟೀಲ್ ಅವರು ಯಾರು ಹೈದರಾಬಾದ್ ಕರ್ನಾಟಕ ಶಿಕ್ಷಣ ಸಂಸ್ಥೆಯ ರಾಂಪುರ ಜೊತೆಗೆ ಕಾರ್ಯದರ್ಶಿಯಾಗಿ ಕೆಲಸ ಮಾಡಿ ಈ ಭಾಗದಲ್ಲೇ ದೊಡ್ಡ ಉದ್ದಿಮೆದಾರರಾದಂಥ ಎಸ್ ಪಿ ಪಾಟೀಲ್ ಅವರ ಸುಪುತ್ರರಾದಂಥ ವಿಮರ್ಶಕರಾದಂಥ ಬಿ ಜಿ ಪಾಟೀಲ್ ಅವರ ಮಧ್ಯದಲ್ಲಿದ್ದಾರೆ. ಅವ್ರಿಗೂ ತಮ್ಮೆಲ್ಲರ ಪರವಾದ ಸ್ವಾಗತವನ್ನು ನೀಡುತ್ತೇವೆ. ನಮ್ಮ ಮಧ್ಯದಲ್ಲಿ ಸಂಸ್ಥೆಯ ಹಿರಿಯರಾದಂಥ ಮಾನ್ಯ ಅನಂತ ಸರ್ಕಾರ ಗೌಡ ಅವರಿದ್ದಾರೆ. ಅವ್ರಿಗೂ ತಮ್ಮೆಲ್ಲರ ಪರವಾಗಿ ಸ್ವಾಗತವನ್ನು ಕೊಡ್ತಾ ಇದ್ದೀನಿ. ಮಾನ್ಯ ಅಪ್ಪಾರ ಪಾಟೀಲ್ ಅದ್ದೂರವರು ಅವರು ತಮ್ಮದೇ ಆದಂಥ ಕೋಆಪರೇಟಿವ್ ಕ್ಷೇತ್ರದಲ್ಲಿ ದೊಡ್ಡ ಹೆಸರನ್ನು ಮಾಡಿದ್ದಾರೆ. ಅವ್ರಿಗೂ ಈ ಸಂದರ್ಭದಲ್ಲಿ ಸ್ವಾಗತವನ್ನು ಕೊಡ್ತಾ ಇದ್ದೀನಿ. ಮಾನ್ಯ ಸುಶೀಲ್ ಕುಮಾರ್ ಕೊಟ್ಟಾರಿ ಅವರು ಜ್ಯುವೆಲರ್ಸ್ನ ಮಾಜಿ ಸಂದರ್ಭದಲ್ಲಿ ಮಧ್ಯದಲ್ಲಿದ್ದಾರೆ. ಅವ್ರಿಗೂ ಕೂಡ ಸ್ವಾಗತವನ್ನು ಕೊಡ್ತಾ ಇದ್ದೀನಿ. ನಮ್ಮ ಮಧ್ಯದಲ್ಲಿ ಡಾಕ್ಟರ್ ಸನಾವಲ್ ಅವರಿದ್ದಾರೆ. ಅವ್ರಿಗೂ ತಮ್ಮೆಲ್ಲರ ಪರವಾಗಿ ಸ್ವಾಗತವನ್ನು ಕೊಡ್ತಾ ಇದ್ದೀನಿ. ನಮ್ಮ ಮಧ್ಯದಲ್ಲಿ ಸನ್ಮಾನ್ಯ ಎಸ್ ವೈ ಪಾಟೀಲ್ ಅವರಿದ್ದಾರೆ. ಮಾನ್ಯ ಅರುಣ್ ಪಾಟೀಲ್ ಅವರ ಕಾಕ ಹಾಗೂ ವಿಮಯ್ ಪಾಟೀಲ್ ಅವರ ಉಪಸ್ಥಿತಿಯಲ್ಲಿ ಎಸ್ ವೈ ಪಾಟೀಲ್ ಅವರ ಬದಿಗಾಗಿ ತಮ್ಮೆಲ್ಲರ ಬಗ್ಗೆ ಸ್ವಾಗತವನ್ನು ಕೊಡ್ತಾ ಇದ್ದೀನಿ. ನಾಲ್ಕು
ನೃಪತುಂಗ ಪ್ರಾದೇಶಿಕ ಕನ್ನಡ ದಿನಪತ್ರಿಕೆ ವತಿಯಿಂದ ಕಪ್ಪನೂರಿನಲ್ಲಿ ಮೆಸರ್ಸ್ ಮಾಯಾ ಆಫ್ಸೆಟ್ ಮಲ್ಟಿಕಲರ್ ಪ್ರಿಂಟರ್ಸ್ನ ಉದ್ಘಾಟನಾ ಸಮಾರಂಭ ಜರುಗಿತು. ನೃಪತುಂಗ ಪ್ರಾದೇಶಿಕ ಕನ್ನಡ ದಿನಪತ್ರಿಕೆ ಮೆಸರ್ಸ್ ಮಾಯಾ ಆಫ್ಸೆಟ್ ಮಲ್ಟಿಕಲರ್ ಪ್ರಿಂಟರ್ಸ್ನ ಉದ್ಘಾಟನಾ ಸಮಾರಂಭವು ದಿನಾಂಕ 10 ಮಾರ್ಚ್ 2024ರಂದು ಬೆಳಿಗ್ಗೆ 11 ಗಂಟೆಗೆ ಕಲಬುರಗಿ ನಗರದ ಕಪ್ಪನೂರ್ 2ನೇ ಹಂತದ KSSIDC ನಂಬರ್ 63ರಲ್ಲಿ ಜರುಗಿತು. ಈ ಸಮಾರಂಭದ ಸಾನ್ನಿಧ್ಯವನ್ನು ಅಣದೂರು ಬುದ್ಧ ವಿಹಾರದ ಪೂಜ್ಯ ವರಜ್ಯೋತಿ ಭಂತೇಜಿ ವಹಿಸಿದ್ದರು. ಉದ್ಘಾಟಕರಾಗಿ ಖ್ಯಾತ ಉದ್ದಿಮೆದಾರರು ಹಾಗೂ KPS ಕಲಬುರಗಿ ಅಧ್ಯಕ್ಷರಾದ R ರಾಧಾಕೃಷ್ಣ ಆಗಮಿಸಿದ್ದರು. ಅಧ್ಯಕ್ಷತೆಯನ್ನು ಖ್ಯಾತ ವೈದ್ಯರು ಹಾಗೂ ಸಿದ್ಧಾರ್ಥ ಮೆಡಿಸೆಂಟರ್ ಕಲಬುರಗಿಯ ಅಧ್ಯಕ್ಷರಾದ ಡಾಕ್ಟರ್ SH ಕಟ್ಟಿ ಆಗಮಿಸಿದ್ದರು. ಮುಖ್ಯ ಅತಿಥಿಗಳಾಗಿ ಜಿಲ್ಲಾ ಕಾಂಗ್ರೆಸ್ ಸಮಿತಿ ಕಲಬುರಗಿಯ ಅಧ್ಯಕ್ಷರಾದ ಜಗದೇವ್ ಗುತ್ತೇದಾರ್ ಕಾಳಗಿ, ವಾರ್ತಾ ಮತ್ತು ಸಾರ್ವಜನಿಕ ಸಂಪರ್ಕ ಇಲಾಖೆ ಕಲಬುರಗಿಯ ಉಪ ನಿರ್ದೇಶಕರಾದ ಸಿದ್ದೇಶ್ವರಪ್ಪ GB, KKRTC ನೌಕರರ ಸಂಘದ ಅಧ್ಯಕ್ಷರು ಹಾಗೂ ಶ್ರೀ ಶಿವಲಿಂಗ ವಿದ್ಯಾವರ್ಧಕ ಸಂಘ ಕಲಬುರಗಿಯ ಅಧ್ಯಕ್ಷರಾದ ಚಂದ್ರಕಾಂತ್ ಗದಗಿ, ಪ್ರಗತಿಪರ ಚಿಂತಕರು ಹಾಗೂ ನಿವೃತ್ತ ಕಾರ್ಯನಿರ್ವಾಹಕ ಅಭಿಯಂತರರಾದ ಮಾರುತಿ ಎಂ ಗೋಖಲೆ, ಕಲಬುರಗಿ ನೀರಾವರಿ ನಿಗಮದ ಮುಖ್ಯ ಅಭಿಯಂತರರಾದ ವಿಜಯ್ ದಶರಥ್ ಸಂಗನ್, ಲೋಕೋಪಯೋಗಿ ಇಲಾಖೆ ಕಲಬುರಗಿಯ ಕ್ವಾಲಿಟಿ ಕಂಟ್ರೋಲ್ನ ಅಧೀಕ್ಷಕ ಅಭಿಯಂತರರಾದ ಡಾಕ್ಟರ್ ಸುರೇಶ್ ಶರ್ಮಾ, ನಿವೃತ್ತ ಪೊಲೀಸ್ ವರಿಷ್ಠಾಧಿಕಾರಿಗಳಾದ GM ಯಾತನೂರ್, ಕಲಬುರಗಿ ಜಿಲ್ಲಾ ಕಾರ್ಯನಿರತ ಪತ್ರಕರ್ತರ ಸಂಘದ ಅಧ್ಯಕ್ಷರಾದ ಬಾಬುರಾವ್ ಯಡ್ರಾಮಿ, ಜೆಸ್ಕಾಂ ಕಲಬುರಗಿಯ ಸಹಾಯಕ ಕಾರ್ಯನಿರ್ವಾಹಕ ಅಭಿಯಂತರರಾದ BR ಬುದ್ಧ, ಕರ್ನಾಟಕ ಕಾರ್ಯನಿರತ ಪತ್ರಕರ್ತರ ಸಂಘ ಬೆಂಗಳೂರಿನ ರಾಜ್ಯ ಉಪಾಧ್ಯಕ್ಷರಾದ ಭವಾನಿ ಸಿಂಗ್ ಎಂ ಠಾಕೂರ್, ಮಾಧ್ಯಮ ಅಕಾಡೆಮಿ ಬೆಂಗಳೂರಿನ ಸದಸ್ಯರಾದ ದೇವೇಂದ್ರಪ್ಪ H ಕಪನೂರ್, ಕಲಬುರಗಿ ಜಿಲ್ಲಾ ಸಂಪಾದಕರ ಸಂಘದ ಅಧ್ಯಕ್ಷರಾದ ಶರಣು ಜಿಡಗ ಹಾಗೂ ಕಲಬುರಗಿ ಯಾದಗಿರಿ ಪರಿಶಿಷ್ಟ ಜಾತಿ ಪರಿಶಿಷ್ಟ ಪಂಗಡ ಉದ್ಯಮಿಗಳ ಸಂಘದ ಪ್ರಧಾನ ಕಾರ್ಯದರ್ಶಿಗಳಾದ ಬಾಬುರಾವ್ ದಂಡಿನ್ ಆಗಮಿಸಿದ್ದರು. ಈ ಸಂದರ್ಭದಲ್ಲಿ ಸಂಪಾದಕರಾದ ಶಿವರಾಯ S ದೊಡ್ಡಮನಿ, ಉಪ ಸಂಪಾದಕರಾದ ಅವಿನಾಶ್ S ದೊಡ್ಡಮನಿ ಸೇರಿದಂತೆ ಇತರರು ಉಪಸ್ಥಿತರಿದ್ದರು. R ರಾಧಾಕೃಷ್ಣರವರು ಮೊದಲಿಗೆ ರಿಬ್ಬನ್ ಕತ್ತರಿಸುವ ಮೂಲಕ ಮೆಸರ್ಸ್ ಮಾಯಾ ಮಲ್ಟಿಕಲರ್ ಆಫ್ಸೆಟ್ ಪ್ರಿಂಟರ್ಸ್ ಕಚೇರಿಯನ್ನ ಉದ್ಘಾಟಿಸಿದರು. ನಂತರ ನೂತನ ನೃಪತುಂಗ ಕನ್ನಡ ಪ್ರಾದೇಶಿಕ ಪತ್ರಿಕೆಯ ಮುದ್ರಣವನ್ನು ಪ್ರಿಂಟಿಂಗ್ ಮಷಿನ್ ಗುಂಡಿ ಒತ್ತುವ ಮುಖಾಂತರ ಪತ್ರಿಕೆ ಪ್ರಿಂಟ್ಗೆ ಚಾಲನೆ ನೀಡಿದರು. ನಂತರ ವೇದಿಕೆಯ ಕಾರ್ಯಕ್ರಮ ಪ್ರಾರಂಭವಾಯಿತು. ವೇದಿಕೆಯ ಮೇಲೆ ಆಮಂತ್ರಣದಲ್ಲಿ ಇರುವ ಎಲ್ಲ ಗಣ್ಯರು ಉಪಸ್ಥಿತರಿದ್ದರು. ಈ ಕಾರ್ಯಕ್ರಮದಲ್ಲಿ ಕಲಬುರಗಿ ನಗರದ ಎಲ್ಲಾ ಮಾಧ್ಯಮ ಮಿತ್ರರು, ಶಿವರಾಯ ದೊಡ್ಡಮನಿ ಅವರ ಆಪ್ತ ಮಿತ್ರರು, ಬಂಧು ಬಳಗದವರು, ಕುಟುಂಬದವರು ಉಪಸ್ಥಿತರಿದ್ದರು. ಈಗ ನಮ್ಮ ಮಾರುತಿ ಅವ್ರು ಹೇಳಿದ್ರು ಎಷ್ಟು ಕಷ್ಟ ಇದೆ ಪೇಪರ್ ತೆಗೆಸೋದು ನಡೆಯೋದೆಲ್ಲ ಅಂತೇಳಿ. ಅವ್ರು ಬಹಳ ಕಷ್ಟಪಟ್ಟು ಈ ಲೆವೆಲ್ ಬಂದಿದ್ದಾರೆ. ಬಹಳ ಅಷ್ಟು ಈಸಿ ಅಲ್ಲ ಪೇಪರ್ ನಡೆಸೋದು. ಸೊ ಅವರಿಗೆ ನಾವೆಲ್ಲ ಈ ಸಂದರ್ಭದಲ್ಲಿ ಅವರಿಗೆ ಶುಭ ಹಾರೈಸಿ ಮುಂದೆಲ್ಲ ಅವ್ರಿಗೆ ಒಳ್ಳೆಯದಾಗಲಿ, ಪ್ರಿಂಟಿಂಗ್ ಪ್ರೆಸ್ ಕೂಡ ಚೆನ್ನಾಗಿ ನಡೀಲಿ ಅಂತೇಳಿ ಹಾರೈಸುತ್ತಾ ನಿಮ್ಗೆಲ್ಲ ವಂದಿಸಿ ನಾನು ಮಾತು ಮಾರಾಟವಾದರೆ ಮಾಧ್ಯಮ TRPಯಲ್ಲಿ ಮಾರಾಟವಾಗುತ್ತದೆ. ಈ ದೇಶದಲ್ಲಿ ಮದ್ಯ MRPಯಲ್ಲಿ ಮಾರಾಟವಾದರೆ ಮಾಧ್ಯಮ TRPಯಲ್ಲಿ ಮಾರಾಟವಾಗುತ್ತದೆ. ಮುಂದೊಂದು ದಿನ ಮದ್ಯ ದೇಹಕ್ಕೆ ಹಾನಿಕಾರ, ಮಾಧ್ಯಮ ದೇಶಕ್ಕೆ ಹಾನಿಕಾರ. ಜೈ ಭೀಮ್, ನಮಃ. ಜಿಲ್ಲಾ ಮಹಿಳಾ ಕಾಂಗ್ರೆಸ್ ಸಮಿತಿಯ ವತಿಯಿಂದ ಕಲಬುರಗಿ ನಗರದ ಜಿಲ್ಲಾ ಕಾಂಗ್ರೆಸ್ ಸಮಿತಿಯ ಕಚೇರಿಯಲ್ಲಿ ಇಂದು ಅಂತಾರಾಷ್ಟ್ರೀಯ ಮಹಿಳಾ ದಿನಾಚರಣೆ ಕಾರ್ಯಕ್ರಮವನ್ನು ಹಮ್ಮಿಕೊಳ್ಳಲಾಗಿತ್ತು. ಅಕ್ಷರ ಜ್ಞಾನ ಇಲ್ಲದಿದ್ದರೂ ಚಿಕ್ಕವಳಿದ್ದಾಗಿನಿಂದ ಕುಷ್ಠಪೀಡಿತರ ಕಷ್ಟವನ್ನ ನೋಡಿದ ಮಹಿಳೆಯೊಬ್ಬರು 52 ಕುಷ್ಠಪೀಡಿತ ಗರ್ಭಿಣಿಯರಿಗೆ ಹೆರಿಗೆ ಮಾಡಿ ಆರೈಕೆ ಮಾಡಿ ಸೇವೆ ಮಾಡಿದ್ದು ಎಲ್ಲರಿಗೂ ಮಾದರಿಯಾಗಿದೆ. ಕಲಬುರಗಿ ನಗರದ ಮಹಾತ್ಮ ಗಾಂಧಿ ಕುಷ್ಠರೋಗಿಗಳ ಆಶ್ರಯ ಕಾಲೋನಿಯಲ್ಲಿ ಇರುವ ಬಸಮ್ಮ ದೇವನೂರ್ 21 ವರ್ಷಗಳಿಂದ ಕುಷ್ಠಪೀಡಿತ ಗರ್ಭಿಣಿಯರಿಗೆ ಹೆರಿಗೆ ಮಾಡುತ್ತಾ ಬರುತ್ತಿದ್ದಾರೆ. ಈ ಮಹಿಳೆಯರು ಹೆರಿಗೆಯ ಸಂದರ್ಭದಲ್ಲಿ ಸಾಕಷ್ಟು ತೊಂದರೆ ಅನುಭವಿಸುತ್ತಿದ್ದರು. ಗರ್ಭಿಣಿಯರ ಜೊತೆಗೆ ಆಸ್ಪತ್ರೆಗೆ ಹೋದರೆ ಅವರನ್ನು ಸರಿಯಾಗಿ ಮುಟ್ಟುತ್ತಿರಲಿಲ್ಲ ಮತ್ತು ಆರೈಕೆ ಕೂಡ ಮಾಡುತ್ತಿರಲಿಲ್ಲ. ಅವರ ಕಷ್ಟವನ್ನು ಕಣ್ಣಾರೆ ಕಂಡ ಬಸಮ್ಮ ಸ್ವತಃ ಹೆರಿಗೆ ಮಾಡುವ ಕಾಯಕ ಮುಂದುವರೆಸಿದ್ದಾರೆ. ಇಂತಹ ಗೃಹಿಣಿ ನಮ್ಮೆಲ್ಲರಿಗೂ ಮಾದರಿಯಾಗಿದ್ದಾರೆ. ಹೀಗೆ ಬೇರೆ ಹೆಣ್ಣು ಮಕ್ಕಳು ಬಸಮ್ಮ ತರಹ ಸಮಾಜಮುಖಿ ಸೇವೆ ಮಾಡಲು ಮುಂದಾಗಬೇಕು. ಬಸಮ್ಮರವರಂತಹ ಮಹಿಳೆಯರ ಕಾಯಕ ನೋಡಿಕೊಂಡು ಕಾಂಗ್ರೆಸ್ ಸರ್ಕಾರ ವಿಶೇಷವಾಗಿ ಮಹಿಳೆಯರಿಗೆ ಗ್ಯಾರಂಟಿ ಯೋಜನೆಯಲ್ಲಿ ಗೃಹಲಕ್ಷ್ಮಿ, ಮಹಿಳಾ
ವಿದ್ಯಾರ್ಥಿನಿಯರಿಗೆ ಯುವ ನಿಧಿ ಮತ್ತು ಶಕ್ತಿ ಯೋಜನೆಯನ್ನು ಮಹಿಳೆಯರಿಗೆ ಶಕ್ತಿ ತುಂಬಲು ಕಾಂಗ್ರೆಸ್ ಸರ್ಕಾರ ಜಾರಿ ಮಾಡಿದೆ. ಮುಂಬರುವ ಲೋಕಸಭಾ ಚುನಾವಣಾ ದಿನಗಳಲ್ಲಿ ನಾಡಿನ ಎಲ್ಲಾ ಮಹಿಳೆಯರು ಒಗ್ಗಟ್ಟಾಗಿ ಮತ್ತೆ ಕಾಂಗ್ರೆಸ್ ಪಕ್ಷಕ್ಕೆ ತಮ್ಮ ಮತ ಚಲಾಯಿಸಿ ಕೇಂದ್ರದಲ್ಲಿ ಕಾಂಗ್ರೆಸ್ ಪಕ್ಷ ಅಧಿಕಾರಕ್ಕೆ ಬರುವಂತೆ ಮಾಡುತ್ತೇವೆ ಎಂದು ಅಂತಾರಾಷ್ಟ್ರೀಯ ಮಹಿಳಾ ದಿನಾಚರಣೆಯ ಸಂದರ್ಭದಲ್ಲಿ ಜಿಲ್ಲಾ ಮಹಿಳಾ ಕಾಂಗ್ರೆಸ್ ಕಲಬುರಗಿ ಅಧ್ಯಕ್ಷರಾದ ಲತಾ ರವಿ ರಾಠೋಡ್ ಅವರು ಇಂದು ಕಲಬುರಗಿ ಜಿಲ್ಲಾ ಕಾಂಗ್ರೆಸ್ ಸಮಿತಿಯ ಕಚೇರಿಯಲ್ಲಿ ಹಮ್ಮಿಕೊಂಡಿದ್ದ ಅಂತಾರಾಷ್ಟ್ರೀಯ ಮಹಿಳಾ ದಿನಾಚರಣೆ ಕಾರ್ಯಕ್ರಮದಲ್ಲಿ ಹೇಳಿದ್ದಾರೆ. ಮೊದಲಿಗೆ ಕೇಕ್ ಕತ್ತರಿಸುವ ಮೂಲಕ ಅಂತಾರಾಷ್ಟ್ರೀಯ ಮಹಿಳಾ ದಿನಾಚರಣೆ ಕಾರ್ಯಕ್ರಮವನ್ನ ಆಚರಿಸಲಾಯಿತು. ತದನಂತರ ಸಾಧಕರಿಗೆ ಸನ್ಮಾನಿಸಿ ಗೌರವಿಸಲಾಯಿತು. ಈ ಸಂದರ್ಭದಲ್ಲಿ ಜಿಲ್ಲಾ ಕಾಂಗ್ರೆಸ್ ಸಮಿತಿಯ ಯುವ ಘಟಕದ ಅಧ್ಯಕ್ಷರಾದ ಶಿವಾನಂದ ಹೊನಗುಂಟಿ, ಈರಣ್ಣ ಪಾಟೀಲ್ ಝಳಕಿ, ರೇಣುಕಾ ಬಿ ಚೌಹಾಣ್, ರಾಗಮ್ಮ, ಅಂಜನಾ ರಾಠೋಡ್, ಅಹಮದಿ ಬೇಗಂ, ಕಮಲಾ, ವೈಶಾಲಿ, ಭಾರತ್ ಬಾಯಿ, ಖಲೀಲಾ ಬಾನು, ಅನುರಾಧ ಎಸ್, ಜಾಹಿದಾ ಖಾನಂ, ಇರ್ಫಾನಾ, ಶಹನಾಜ್ ಅಖ್ತರ್, ಕವಿತಾ ಕೊರಳ್ಳಿ, ಶ್ವೇತಾ ಗಾಜರೆ ಹಾಗೂ ಜಯಶ್ರೀ ಸೇರಿದಂತೆ ಇತರರು ಉಪಸ್ಥಿತರಿದ್ದರು. ಅಂತಾರಾಷ್ಟ್ರೀಯ ಮಹಿಳಾ ದಿನಾಚರಣೆಯನ್ನು ಶುಭಾಶಯಗಳನ್ನು ಹೇಳುತ್ತಾ, ಇದು ಪಕ್ಷದ ಕಚೇರಿಯಲ್ಲಿ ಇವತ್ತು ನಾವು ಎಲ್ಲರೂ ಮಹಿಳೆ ಕೂಡಿ ಇವತ್ತು ಮಹಿಳಾ ಘಟಕದಿಂದ ನಾವು ಆಚರಣೆ ಮಾಡ್ತಾ ಇದ್ದೀವಿ. ವಿಶೇಷವಾಗಿ ಇವತ್ತು ನಮ್ಮ ಮೇಡಮ್ ಅವರು ಬಸಮ್ಮ ದೇವನೂರು ಅಮ್ಮ ಅವರು ಬಹಳಷ್ಟು ಸುಮಾರು ಕೆಲಸವನ್ನು ಮಾಡಿದ್ದಾರೆ. ಅವರು ಅನಕ್ಷರ ಆಗಿರುವಂತಹ ಒಂದು ಮಹಿಳೆ. ಆ ಮಹಿಳೆ ಕುಷ್ಠ ಪೀಡಿತ ಮಹಿಳೆಯರಿಗೆ 52 ಮಹಿಳೆಯರಿಗೆ ಹೆರಿಗೆಯನ್ನು ಮಾಡಿ ಅವರು ಒಂದು ಕಾಯಕವನ್ನು ಮಹಿಳೆಯರಿಗೆ ಕೊಟ್ಟಿದ್ದಾರೆ. ಅಂಥ ಒಂದು ಮಹಿಳೆಯರಿಗೂ ಇವತ್ತು ನಾವೆಲ್ಲರೂ ಮಾದರಿಯಾಗಬೇಕು. ಯಾಕಂತಂದರೆ ಬಸಮ್ಮ ಅವರು ಒಂದು ಗಂಡ ಹೆಂಡತಿಯವರು ಈ ಒಂದು ಆಶ್ರಯ ಕಾಲೋನಿನಲ್ಲಿ ಅವರು ಎಲ್ಲ ಮಹಿಳೆಯರು ಅಲ್ಲಿ ಅವರಿಗೊಂದು ಬರಮಾಡಿಕೊಟ್ಟು ನೀವು ನಮ್ಮ ಹತ್ರ ಇರ್ರಿ ಅಂತ ಹೇಳಿ ಅಲ್ಲಿ ಹಾಸ್ಪಿಟ್ಲಿಗೆ ಹೋಗ್ಬೇಕಂತಂದರೆ ಅಲ್ಲಿ ಸಿಸ್ಟರ್ ಆಗಲಿ ಅಲ್ಲಿ ಏನೋ ಒಂದು ಥರ ನಡೆಯುತ್ತಿತ್ತು. ಯಾಕಂದರೆ ನಾವು ಮುಟ್ಟಲ್ಲ. ನೀವು ನೋಡಿರ್ಬೇಕು ಈ ಕಾಲದಲ್ಲಿ ಕುಷ್ಠರೋಗ ಪೀಡಿತ ಅಂತಂದರೆ ಮೂಗು ಮುರಿತಾರ. ಆದರೆ ಈಗ ನಾವೆಲ್ಲ ಭಾವನೆ ಇಟ್ಕೋಬಾರ್ದು. ಎಲ್ಲ ಒಂದು ಮಹಿಳೆ ಒಂದು ಕಾಯಕ ಆಗಿ ಒಂದು ಕೆಲಸ ಮಾಡ್ತಿದ್ದಾಳೆ ಅಂತಂದರೆ ನಮ್ಮೆಲ್ಲರಿಗೊಂದು ವಿಶೇಷ ಹೆಮ್ಮೆ. ಅವರು ಒಂದು ಹೆರಿಗೆಯ ಸಂದರ್ಭದಲ್ಲಿ ಆಸ್ಪತ್ರೆಗೆ ಹೋಗಿದ್ರೆ ಅಲ್ಲಿ ಅವರೇ ಖುದ್ದು ಸಿಸ್ಟರ್ಸ್ ಅಲ್ಲಿ ಏನಂತಿದ್ರು ಅಂತಂದರೆ ಬಸಮ್ಮ ಅಕ್ಕವರಿಗೆ ಮೇಡಮ್ ಅದು ನೀವು ಮಾಡಿರಿ, ಅದು ನೀವು ಮಾಡಿರಿ ಅಂತ ಅನ್ಕೋತ ಅವರಿಗೆ ಎಲ್ಲ ಹಚ್ಚಿತಿದ್ರು. ಅದನ್ನೇ ಕಲ್ಕೊಂಡು ಇವತ್ತು ಅವರು ಯಾವುದೇ ಒಂದು ಸಮಸ್ಯೆ ಮಹಿಳೆಯರಿಗಿರಲಿ ಒಂದು ಹೆರಿಗೆಯ ಸಂದರ್ಭದಲ್ಲಿ ಅವರು ಮುಂದೆ ಇದು ಮಾಡಿ ಅವರಿಗೆ ಒಂದು ಆರೈಕೆ ಮಾಡಿ 1 ತಿಂಗಳು 2 ತಿಂಗಳು ಅವರಿಗೆ ಸತತವಾಗಿ ಅವರ ಒಂದು ಹೆರಿಗೆಯನ್ನು ಆರೈಕೆ ಮಾಡುವ ಬಸಮ್ಮ ಅಕ್ಕವರಿಗೂ ನಾನು ಇವತ್ತು ಧನ್ಯವಾದಗಳನ್ನು ಸಲ್ಲಿಸುತ್ತೇನೆ. ಮತ್ತು ಅವರು ಒಂದು ಇವತ್ತು ಕಾಂಗ್ರೆಸ್ ಪಕ್ಷದ ನಾವು ಬಹಳಷ್ಟು ಈಗ ನಾವು ಒಂದು ಮಹಿಳೆಯರು ಸತತವಾಗಿ ನಾನು ಒಂದು 3ನೇ ಸಲ ಆಯ್ಕೆ ಆಗೀನಿ. ಆದರೆ ನಾನು ಒಂದು ಸಮಾಜ ಸೇವೆಗೆ ಆಗಿರುತ್ತೇನೆ. ನೀವು ಸಹ ಎಲ್ಲರೂ ಸಮಾಜ ಸೇವೆಕಿನೇ ಇವತ್ತು. ಆದರೆ ಬಸಮ್ಮ ಅಕ್ಕವರ ಬಹಳ ಒಂದು ಅವರ ಒಂದು ಕಾಯಕನೇ ಒಂದು ಬಹಳ ಒಳ್ಳೆಯ ಕಾಯಕ. ಅವರಿಗೊಂದು ನಾವೊಂದು ಎಲ್ಲರ ಮಹಿಳೆಯರ ಕಡೆಯಿಂದ ಒಂದು ಸಲಾಮ್ ಅಂತ ಹೇಳುತ್ತೇನೆ. ಇಂದಿನ ದಿವಸ ನಾವು ಮಹಿಳಾ ದಿನಾಚರಣೆಯನ್ನು ನಮ್ಮ ಕಾಂಗ್ರೆಸ್ ಪಕ್ಷದ ಕಚೇರಿಯಲ್ಲಿ ತುಂಬ ವಿಜೃಂಭಣೆಯಿಂದ ಮಹಿಳೆಯರ ಜೊತೆ ಆಚರಿಸ್ತಾ ಇದ್ದೀವಿ. ಇದರಲ್ಲಿ ನಾವು ವಿಶೇಷವಾದ ಸನ್ಮಾನವನ್ನು ಬಸಮ್ಮ ದೇವನೂರವರಿಗೆ ನಾವು ವಿಶೇಷವಾದ ಸನ್ಮಾನವನ್ನು ನಾವು ಮಾಡಿದ್ದೀವಿ. ಅವರು ಕುಷ್ಠಿ ರೋಗಿಗಳಿಗೆ ಹೆಣ್ಮಕ್ಕಳಿಗೆ ಸುಮಾರು 50ಕ್ಕಿಂತ ಹೆಚ್ಚು ಹೆರಿಗೆಯನ್ನು ಅವರು ಮಾಡಿದ್ದಾರೆ. ಅವರ ಸಾಧನೆ ಕೂಡ ತುಂಬ ಅವರ ಸಾಧನೆಯನ್ನು ಮೆಚ್ಚಿಕೊಂಡು ಇವತ್ತು ಅವರಿಗೆ ಕರೆಸಿ ವಿಶೇಷವಾದ ಸನ್ಮಾನವನ್ನು ಅವರಿಗೆ ನಾವು ಮಾಡಿದ್ದೇವೆ. ನಮಸ್ಕಾರ. ಇವತ್ತಿನ ದಿವಸ ಅಂತಾರಾಷ್ಟ್ರೀಯ ಮಹಿಳಾ ದಿನಾಚರಣೆ ಕಾಂಗ್ರೆಸ್ ಪಾರ್ಟಿ ಆಫೀಸ್ನಲ್ಲಿ ಇವತ್ತು ಮಹಿಳಾ ದಿನಾಚರಣೆ ದಿವಸ ಮಹಾನ್ ಮಹಿಳೆ ಈ ದೇಶಕ್ಕೆ ನಮ್ಮ ದೇಶ ಸ್ವಾತಂತ್ರ್ಯ ಆದ ಮೇಲೆ ಮಹಿಳೆಯವರಿಗೆ ಸ್ವಾತಂತ್ರ್ಯತೆ ಸಿಕ್ಕಲಿಲ್ಲ. ನಮ್ಮ ಭಾರತದಲ್ಲಿ ಮಹಾನ್ ಮಹಿಳೆ ಅಂತಂದರೆ ಒಂದು ರಾಜಕಾರಣದಲ್ಲಿ ಪ್ರೈಮ್ ಮಿನಿಸ್ಟರ್ ಆಗಿ 18 ವರ್ಷ ಪ್ರೈಮ್ ಮಿನಿಸ್ಟರ್ ಆಗಿ 18 ವರ್ಷ ರಾಜಕೀಯ ಮಾಡಿದ್ದಾರೆ. ಅದು ಮಹಾನ್ ಮಹಿಳೆ ಇಂದಿರಾಜಿಯವರಿದ್ದಾರೆ. ಅವರು ಮಹಾನ್ ಮಹಿಳೆ ನಮ್ಮ ದೇಶಕ್ಕೆ ಇದು
ಮುತ್ತಿನ ರತ್ನ ಮಹಿಳೆ ಅಂತ ಮಹಿಳೆ ಅವರು ಈ ಥರ ಕೆಲಸ ಮಾಡಿದ್ದಾರೆ. ಪ್ರೈಮ್ ಮಿನಿಸ್ಟರ್ ಆಗಿ 18 ವರ್ಷ ಅವರು ರಾಜಕೀಯ ಮಾಡಿದ್ದಾರೆ ಪ್ರೈಮ್ ಮಿನಿಸ್ಟರ್ ಆಗಿ. ಆದರೆ ನಮ್ಗೆ ಪ್ರೌಡ್ ಫೀಲ್ ಆಗ್ತದೆ ನಮಗೆ ಈ ಭಾರತದಲ್ಲಿ ಮಹಾನ್ ಮಹಿಳೆ ಈ ಥರ ಇವತ್ತಿನ ದಿವಸ ನಮ್ಗೆ ಪ್ರೌಡ್ ಫೀಲ್ ಆಗ್ತದೆ. ನಾವು ಹೇಳಲಿಕ್ಕೆ ಅವರ ಹೆಸರು ಹೇಳಲಿಕ್ಕೆ ನಾವು ಈ ಮಹಾನ್ ಮಹಿಳೆದು ಬಹಳಷ್ಟು ಎಷ್ಟು ಹೇಳಿದ್ರೆ ನಾವು ಕಡಿಮೆನೇ ಇದೆ ಅವರಿಗೆ ಇಂದಿರಾಜಿ ಅವರದು. ಮಾರ್ಚ್ 12ರಂದು ಕಲಬುರಗಿ ನಗರದ ಕೋಸಗಿ ಕಲ್ಯಾಣ ಮಂಟಪದಲ್ಲಿ ಬಹುಜನ ಸಮಾಜ ಪಾರ್ಟಿಯ ವತಿಯಿಂದ ಕಲಬುರಗಿ ವಿಭಾಗ ಮಟ್ಟದ ಸಮಾವೇಶವನ್ನ ಆಯೋಜಿಸಲಾಗಿದೆ. ಬಹುಜನ ಸಮಾಜ ಪಾರ್ಟಿ ಬಿಎಸ್ಪಿ ಕಲಬುರಗಿ ವಿಭಾಗದ ವತಿಯಿಂದ ಸಂವಿಧಾನ ಸಂರಕ್ಷಣೆ ಮತ್ತು ಸಂಪೂರ್ಣ ಜಾರಿಗಾಗಿ ಬಹುಜನರ ನಡಿಗೆ ಪಾರ್ಲಿಮೆಂಟಿನ ಕಡೆಗೆ ಕಲಬುರಗಿ ವಿಭಾಗ ಮಟ್ಟದ ಸಮಾವೇಶವು ದಿನಾಂಕ 12ನೇ ಮಾರ್ಚ್ 2024ರ ಮಂಗಳವಾರದಂದು ಬೆಳಿಗ್ಗೆ 11 ಗಂಟೆಗೆ ಕಲಬುರಗಿ ನಗರದ ಶಹಾಬಾದ್ ಕ್ರಾಸ್ ರಿಂಗ್ ರಸ್ತೆಯ ಕೋಸಗಿ ಕಲ್ಯಾಣ ಮಂಟಪದಲ್ಲಿ ಜರುಗಲಿದೆ ಎಂದು ಸುನಿಲ್ ಇಂಗನ್ಕಲ್ ಅವರು ಇಂದು ಕಲಬುರಗಿ ನಗರದ ಪತ್ರಿಕಾ ಭವನದಲ್ಲಿ ಜರುಗಿದ ಸುದ್ದಿಗೋಷ್ಠಿ ಮೂಲಕ ತಿಳಿಸಿದ್ದಾರೆ. ಈ ಸುದ್ದಿಗೋಷ್ಠಿಯಲ್ಲಿ ಕೆಬಿ ವಾಸು, ಹುಚ್ಚಪ್ಪ ವಟಾರ್ ಸೇರಿದಂತೆ ಇತರರು ಉಪಸ್ಥಿತರಿದ್ದರು. ಬಹುಜನ್ ಸಮಾಜ್ ಪಾರ್ಟಿ ಕರ್ನಾಟಕ ರಾಜ್ಯ ಘಟಕದ ವತಿಯಿಂದ ಇಡೀ ರಾಜ್ಯದಲ್ಲಿ 4 ವಿಭಾಗಗಳನ್ನು ಮಾಡಿ ಆ 4 ವಿಭಾಗದಲ್ಲಿ ಪಕ್ಷದ ವತಿಯಿಂದ ಸಂವಿಧಾನ ಸಂರಕ್ಷಣೆ ಮತ್ತು ಸಂವಿಧಾನ ಸಂಪೂರ್ಣ ಜಾರಿಗಾಗಿ ಬಹುಜನರ ನಡಿಗೆ ಪಾರ್ಲಿಮೆಂಟ್ನ ಕಡೆಗೆ ಎಂಬ ಬೃಹತ್ ಕಾರ್ಯಕರ್ತರ ಸಮಾವೇಶ ಹಮ್ಮಿಕೊಳ್ಳಲಾಗಿದ್ದು, ಇದು ಈಗಾಗಲೇ ನಿನ್ನೆ 9ನೇ ತಾರೀಕು ಬೆಂಗಳೂರು ವಿಭಾಗದ ಕಾರ್ಯಕ್ರಮ ಮುಕ್ತಾಯವಾಗಿದೆ. ಇವತ್ತಿನ ದಿವಸ ಹಾಸನದಲ್ಲಿ ಅಂದರೆ ಮೈಸೂರು ವಲಯದ ಕಾರ್ಯಕ್ರಮ ನಡೀತಾ ಇದೆ. ನಾಳೆ ಬೆಳಗಾವಿ ವಲಯದ ಕಾರ್ಯಕ್ರಮ ಬಿಜಾಪುರದಲ್ಲಿ ನಡೀತಾ ಇದೆ. ತದನಂತರ 12ನೇ ತಾರೀಕು ಈ ಕಲಬುರಗಿ ವಲಯದಲ್ಲಿ ಬರ್ತಕ್ಕಂಥ ಬೀದರ್, ಗುಲ್ಬರ್ಗ, ರಾಯಚೂರು, ಯಾದಗಿರಿ, ಕೊಪ್ಪಳ ಮತ್ತು ವಿಜಯನಗರ ಮತ್ತು ಬಳ್ಳಾರಿ ಈ ಎಲ್ಲ ಜಿಲ್ಲೆಗಳನ್ನು ಒಳಗೊಂಡಂತೆ 12ನೇ ತಾರೀಕು ಕಲಬುರಗಿಯಲ್ಲಿ ಕೋಸಗಿ ಕಲ್ಯಾಣ ಮಂಟಪದಲ್ಲಿ ಬೃಹತ್ ಕಾರ್ಯಕರ್ತರ ಸಮಾವೇಶ ನಡೀತಾ ಇದ್ದು, ಈ ಒಂದು ಸಮಾವೇಶಕ್ಕೆ ನಮ್ಮ ಪಕ್ಷದ ರಾಜ್ಯಸಭೆ ಸದಸ್ಯರು ಮತ್ತು ಕರ್ನಾಟಕ ರಾಜ್ಯದ ಉಸ್ತುವಾರಿಗಳು ಆಗಿರ್ತಕ್ಕಂಥ ಮಾನ್ಯ ರಾಮ್ಜಿ ಗೌತಮ್ ಸಾಹೇಬರು ಮತ್ತು ಅವರ ಜೊತೆ ಇನ್ನೊಬ್ಬ ರಾಜ್ಯ ಉಸ್ತುವಾರಿ ನಾಯಕರಾಗಿರ್ತಕ್ಕಂಥ ಮಾನ್ಯ ನಿತಿನ್ ಸಿಂಗ್ ಸಾಹೇಬರು ಮತ್ತು ನಮ್ಮ ಪಕ್ಷದ ರಾಜ್ಯ ಅಧ್ಯಕ್ಷರಾಗಿರ್ತಕ್ಕಂಥ ಮಾರ್ಸಂದ್ರ ಮುನಿಯಪ್ಪ ಸಾಹೇಬರು, ಅದರ ಜೊತೆ ನಮ್ಮ ಪಕ್ಷದ ರಾಜ್ಯ ಸಂಯೋಜಕರಾಗಿರ್ತಕ್ಕಂಥ ಎಂ ಗೋಪಿನಾಥ್ ಜಿ ಅವರು ಮತ್ತು ಇನ್ನೊಬ್ಬ ರಾಜ್ಯ ಸಂಯೋಜಕರು ಆಗಿರ್ತಕ್ಕಂಥ ಎಂ ಕೃಷ್ಣಮೂರ್ತಿಯವರು, ಅದರ ಜೊತೆ ರಾಜ್ಯ ಉಪಾಧ್ಯಕ್ಷರಾಗಿರ್ತಕ್ಕಂಥ ಗಂಗಾಧರ ಬಹುಜನ್ ಅವರು ಮತ್ತು ರಾಜ್ಯ ಪ್ರಧಾನ ಕಾರ್ಯದರ್ಶಿಗಳಾಗಿರ್ತಕ್ಕಂಥ ಆರ್ ಮುನಿಯಪ್ಪಾಜಿಯವರು ಮತ್ತು ಇನ್ನೂ ಅನೇಕ ನಮ್ಮ ಪಕ್ಷದ ರಾಜ್ಯ ನಾಯಕರು ಮತ್ತು ಈ 7 ಕಲಬುರಗಿ ಕಲ್ಯಾಣ ಕರ್ನಾಟಕದಲ್ಲಿ ಬರ್ತಕ್ಕಂಥ ಎಲ್ಲ ಜಿಲ್ಲೆಗಳ ಜಿಲ್ಲಾಧ್ಯಕ್ಷರು, ಪದಾಧಿಕಾರಿಗಳು, ಅಸೆಂಬ್ಲಿ ಮಟ್ಟದ ಪದಾಧಿಕಾರಿಗಳು ಮತ್ತು ಸೆಕ್ಟರ್ ಮಟ್ಟದ ಪದಾಧಿಕಾರಿಗಳು, ಬೂತ್ ಮಟ್ಟದ ಪದಾಧಿಕಾರಿಗಳು ಕೂಡ ಸುಮಾರು ಒಂದು 5,000 ಜನರು ಸೇರಿಸಿ ನಾವಿದು ಕೋಸಗಿ ಕಲ್ಯಾಣ ಮಂಟಪದಲ್ಲಿ ಬೃಹತ್ ಕಾರ್ಯಕರ್ತರ ಸಮಾವೇಶ ಮಾಡ್ತಾ ಇದ್ದೀವಿ. ಅದರ ಜೊತೆ ಏನು ಇಷ್ಟು ದಿನಗಳ ಕಾಲ ಅಂದರೆ ಸಂವಿಧಾನ ಜಾರಿಯಾದ ನಂತರ ಯಾವ ರೀತಿ ಕಾಂಗ್ರೆಸ್ಸು ಮತ್ತು BJP ಈ 2 ಪಕ್ಷಗಳು ಸಂವಿಧಾನವನ್ನು ತಿದ್ದುಪಡಿ ಮಾಡೋದ್ರ ಮೂಲಕ ಸಂವಿಧಾನದ ಮೂಲ ಆಶಯಗಳಿಗೆ ಯಾವ ರೀತಿ ಹೊಡೆತವನ್ನು ಕೊಟ್ಟಿದೆ ಅಂತಕ್ಕಂಥ ವಿಚಾರವನ್ನು ಅವತ್ತಿನ ದಿವಸ ನಮ್ಮ ರಾಷ್ಟ್ರೀಯ ನಾಯಕರು ಮತ್ತು ರಾಜ್ಯ ನಾಯಕರು ನಮ್ಮ ಕಾರ್ಯಕರ್ತರನ್ನು ಉದ್ದೇಶಿಸಿ ಮಾತನಾಡಲಿದ್ದಾರೆ. ಮತ್ತು ಅವತ್ತಿನ ದಿವಸ ಅಂದರೆ 12ನೇ ತಾರೀಕಿಗೆ ನಮ್ಮ ರಾಜ್ಯಾಧ್ಯಕ್ಷರಾಗಿರ್ತಕ್ಕಂಥ ಮಾರ್ಸಂದ್ರ ಮುನಿಯಪ್ಪ ಸಾಹೇಬರು ನಮ್ಮ ಪಕ್ಷದ ಲೋಕಸಭಾ ಅಭ್ಯರ್ಥಿಗಳ ಮೊದಲನೇ ಪಟ್ಟಿ ಏನಪ್ಪ ಅಂದ್ರೆ 12ನೇ ತಾರೀಕು ಅವತ್ತಿನ ದಿವಸ ಬಿಡುಗಡೆ ಮಾಡಲಿದ್ದಾರೆ. ಅದಕ್ಕೆ ಕಲಬುರಗಿಯ ಸಮಸ್ತ ಜನತೆಯಲ್ಲಿ ನಾನು ಮನವಿ ಮಾಡ್ಕೊಳ್ಳೋದೇನಪ್ಪ ಅಂತಂದರೆ, ಈ ಒಂದು ಸಂವಿಧಾನವನ್ನು ಜಾರಿ ಮಾಡ್ತಕ್ಕಂಥ ಮತ್ತು ಸಂವಿಧಾನವನ್ನು ರಕ್ಷಣೆ ಮಾಡ್ತಕ್ಕಂಥ ಏಕೈಕ ಪಕ್ಷವಾಗಿರುವ ಮತ್ತು ನಮ್ಮ ಪ್ರಣಾಳಿಕೆ ಸಂವಿಧಾನ, ನಮ್ಮ ಬಹುಜನ ಸಮಾಜ ಪಾರ್ಟಿಯ ಪ್ರಣಾಳಿಕೆ ಯಾವುದೂ ಇರಲ್ಲ. ಎಲೆಕ್ಷನ್ ಟೈಮಿಗೆ ನಮ್ಮ ಪ್ರಣಾಳಿಕೆ ಏನಪ್ಪ ಅಂತಂದ್ರೆ ಅದು ಸಂವಿಧಾನ. ಅದಕ್ಕೆ ಸಂವಿಧಾನದ ರಕ್ಷಣೆ ಸಲಕ್ಕಾಗಿ ಈ ದೇಶದಲ್ಲಿ ಯಾವುದಾದ್ರೂ ಪಾರ್ಟಿ ಹೋರಾಟ ಮಾಡ್ತಾಯಿದೆ ಅಂದರೆ ಅದು ಬಹುಜನ ಸಮಾಜ ಪಾರ್ಟಿ ಮತ್ತು ಆ ಪಕ್ಷದ ರಾಷ್ಟ್ರೀಯ ಅಧ್ಯಕ್ಷರಾಗಿರ್ತಕ್ಕಂಥ ಅಕ್ಕ ಮಾಯಾವತಿಯವರು ಅಂತಕ್ಕಂಥ ಮಾತನ್ನು ನಮ್ಮ ರಾಷ್ಟ್ರೀಯ ನಾಯಕರು ಮತ್ತು ರಾಜ್ಯ ನಾಯಕರು ಅವತ್ತಿನ ದಿವಸ ಕಾರ್ಯಕರ್ತರನ್ನು ಉದ್ದೇಶಿಸಿ ಮಾತನಾಡಲಿದ್ದಾರೆ. ಅದಕ್ಕೆ ಕಲಬುರಗಿ ಜನತೆಯಲ್ಲಿ ನಮ್ಮ ಗೌರವಪೂರ್ವಕ ಅವರಿಗೆ ಆಹ್ವಾನ ನೀಡ್ತೀವಿ. ಈ ಒಂದು ಕಾರ್ಯಕ್ರಮಕ್ಕೆ ಎಲ್ಲರೂ ಬರ್ರಿ. ಮತ್ತು ಅದೇ ರೀತಿ ಈ ಒಂದು ಕಲಬುರಗಿ ವಲಯದಲ್ಲಿ ಬರ್ತಕ್ಕಂಥ 7 ಜಿಲ್ಲೆಯ
ಏನು ನಮ್ಮ ಪಕ್ಷದ ಪದಾಧಿಕಾರಿಗಳಿದ್ದಾರೆ ಮತ್ತು ಅವರೆಲ್ಲರೂ ಕೂಡ ಹೆಚ್ಚಿನ ಕಾರ್ಯಕರ್ತರನ್ನು ಕರ್ಕೊಂಡು ಬಂದು ಈ ಒಂದು ಕಾರ್ಯಕ್ರಮ ಯಶಸ್ವಿ ಮಾಡಬೇಕಂತಕ್ಕಂಥ ಮಾತನ್ನು ಹೇಳಿ, ಸ್ಥಳ ಕೋಸಿಗಿ ಕಲ್ಯಾಣ ಮಂಟಪ, ದಿನಾಂಕ 12/3/2024 ಶಹಾಬಾದ್ ಕಾಸ್ತ ಹತ್ತಿರ ಬೃಹತ್ ಕಾರ್ಯಕರ್ತರ ಸಮಾವೇಶ ಇದ್ದು ಆ ಕಾರ್ಯಕ್ರಮಕ್ಕೆ ಎಲ್ಲರೂ ಬರಬೇಕಂತಂದು ನಾವು ಪಕ್ಷದ ಪರವಾಗಿ ಆಹ್ವಾನ ನೀಡ್ತೀವಿ. ಮಾರ್ಚ್ 11ರಂದು ಕಲಬುರಗಿ ನಗರದ ಆರ್ಯನ್ ಇಂಟರ್ನ್ಯಾಷನಲ್ ಶಾಲೆಯ ಆವರಣದಲ್ಲಿ ಡಾಕ್ಟರ್ ಎನ್ ಧರಂಸಿಂಗ್ ವಿಜ್ಞಾನ ಮತ್ತು ವಾಣಿಜ್ಯ ಪದವಿ ಪೂರ್ವ ಮಹಾವಿದ್ಯಾಲಯದ ವತಿಯಿಂದ ಮಹಿಳೆಯರು ಮತ್ತು ಮಕ್ಕಳಿಗಾಗಿ ಉಚಿತ ಆರೋಗ್ಯ ತಪಾಸಣಾ ಶಿಬಿರ ಹಮ್ಮಿಕೊಳ್ಳಲಾಗಿದೆ. ಶಂಕರ್ ಸಿಂಗ್ ಮೆಮೋರಿಯಲ್ ಎಜುಕೇಶನ್ ಟ್ರಸ್ಟಿನ ಆರ್ಯನ್ ಇಂಟರ್ನ್ಯಾಷನಲ್ ಪಬ್ಲಿಕ್ ಶಾಲೆ ಮತ್ತು ಡಾಕ್ಟರ್ ಎನ್ ಧರಂಸಿಂಗ್ ವಿಜ್ಞಾನ ಮತ್ತು ವಾಣಿಜ್ಯ ಪದವಿ ಪೂರ್ವ ಮಹಾವಿದ್ಯಾಲಯದ ವತಿಯಿಂದ ಮಹಿಳೆಯರು ಮತ್ತು ಮಕ್ಕಳಿಗಾಗಿ ಉಚಿತ ಆರೋಗ್ಯ ತಪಾಸಣಾ ಶಿಬಿರವನ್ನು ಸೋಮವಾರ ದಿನಾಂಕ 11ನೇ ಮಾರ್ಚ್ 2024ರಂದು ಬೆಳಿಗ್ಗೆ 11 ಗಂಟೆಯಿಂದ ಸಾಯಂಕಾಲ 4 ಗಂಟೆಯವರೆಗೆ ಕಲಬುರಗಿ ನಗರದ ರಿಂಗ್ ರಸ್ತೆಯ ನಾಗನಹಳ್ಳಿ ಕ್ರಾಸ್ ಹತ್ತಿರದ ಈದ್ಗಾ ಮೈದಾನದ ಹಿಂದುಗಡೆ ಇರುವ ಕೋಟ್ನೂರು ಡಿ ಲೇಔಟ್ನ ನಂಬರ್ 34/A ನಲ್ಲಿ ಇರುವ ಆರ್ಯನ್ ಶಾಲೆಯ ಆವರಣದಲ್ಲಿ ಹಮ್ಮಿಕೊಳ್ಳಲಾಗಿದೆ. ಕಾರಣ, ಸಾರ್ವಜನಿಕರು ಈ ಉಚಿತ ಆರೋಗ್ಯ ತಪಾಸಣಾ ಶಿಬಿರದಲ್ಲಿ ಭಾಗವಹಿಸುವ ಮೂಲಕ ಇದರ ಸದುಪಯೋಗ ಪಡೆದುಕೊಳ್ಳಬೇಕಾಗಿ ಆಯೋಜಕರ ವತಿಯಿಂದ ಕೋರಲಾಗಿದೆ. ಈ ಉಚಿತ ಆರೋಗ್ಯ ತಪಾಸಣಾ ಶಿಬಿರದಲ್ಲಿ ವಿಶೇಷವಾಗಿ ಮಹಿಳೆಯರಿಗೆ ಹಾಗೂ ಮಕ್ಕಳಿಗೆ ಆರೋಗ್ಯ ತಪಾಸಣಾ ಶಿಬಿರ ಏರ್ಪಡಿಸಲಾಗಿದೆ. ಬಿಪಿ, ಶುಗರ್ ಕಾಯಿಲೆಯ ಜೊತೆಗೆ ಹೆಣ್ಣು ಮಕ್ಕಳಿಗೆ ವಿಶೇಷವಾದಂತಹ ಮಹಿಳಾ ವೈದ್ಯರಿಂದ ತಪಾಸಣೆ ನಡೆಸಿ ಚಿಕಿತ್ಸೆ ನೀಡಲಾಗುವುದು. ನಂತರ ಉಚಿತವಾಗಿ ಔಷಧಗಳನ್ನು ಸಹ ವಿತರಿಸಲಾಗುವುದು. ನುರಿತ ವೈದ್ಯರು ಈ ತಪಾಸಣಾ ಶಿಬಿರದಲ್ಲಿ ಭಾಗವಹಿಸಲಿದ್ದಾರೆ. ಆದ್ದರಿಂದ ಕಲಬುರಗಿ ನಗರದ ಹಾಗೂ ಬಡಾವಣೆಯ ಜನರು ಇದರ ಸದುಪಯೋಗ ಪಡೆದುಕೊಳ್ಳಬೇಕಾಗಿ ಮನವಿ ಮಾಡಲಾಗಿದೆ. ಧರಂಸಿಂಗ್ ಶಿಕ್ಷಣ ಸಂಸ್ಥೆಗಳ ಪರವಾಗಿ ಈ ಉಚಿತ ಆರೋಗ್ಯ ಶಿಬಿರ ಏರ್ಪಡಿಸಲಾಗಿದೆ. ಇದು ಇವತ್ತಿನ ಸುದ್ದಿ ಸಮಯ. ಸ್ಥಳೀಯ ಸುದ್ದಿಗಳಿಗಾಗಿ ನೋಡ್ತಾ ಇರಿ ಸುದ್ದಿ ಸಮಯ. ನಿಮ್ಮ ನೆಚ್ಚಿನ ಸುದ್ದಿ ಸಮಯವನ್ನು ಡೆನ್ ಸೆಟ್ ಬಾಕ್ಸ್ನ ಚಾನೆಲ್ ಸಂಖ್ಯೆ 746ರಲ್ಲಿ ಪ್ರತಿದಿನ ರಾತ್ರಿ 9 ಗಂಟೆಗೆ, ಮರುಪ್ರಸಾರ ರಾತ್ರಿ 10 ಗಂಟೆಗೆ ಮತ್ತು ಮರುದಿನ ಬೆಳಿಗ್ಗೆ 8 ಗಂಟೆ ಮತ್ತು 9 ಗಂಟೆಗೆ ವೀಕ್ಷಿಸಬಹುದು. ಇದು SS ಡಿಜಿಟಲ್ ಚಾನಲ್, ಶ್ರೀ ಸುಮಂಗಲಿ ಡಿಜಿಟಲ್ ಚಾನಲ್. ನೀವು ನೋಡ್ತಾ ಇದ್ದೀರಿ ಸುದ್ದಿ ಸಮಯ, ಸ್ಥಳೀಯ ಸುದ್ದಿಗಳಿಗಾಗಿ. ಸುದ್ದಿ ಸಮಯದ ಪ್ರಾಯೋಜಕರು ಮಹಾಲಕ್ಷ್ಮಿ ಜ್ಯುವೆಲರ್ಸ್, ಗೋಲ್ಡ್ ಹಬ್, ಮೇನ್ ರೋಡ್, ಕಲಬುರಗಿ. ಮಹಾಲಕ್ಷ್ಮಿ ಜ್ಯುವೆಲರ್ಸ್, ಗೋಲ್ಡ್ ಹಬ್, ಮೇನ್ ರೋಡ್, ಗುಲ್ಬರ್ಗಾ.